ಈ ಜಯಮ್ಮಂಗೆ ಏನಾರು ತಿಕ್ಕಿಕ್ಲಿಡ್ದೈತಾ ಹೆಂಗ? ಅವಳು ಮುಸ್ಲಿಂ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೊಂತೀನಿ ಅಂತ ಹೇಳಕತ್ತಾಳ. ಅಯ್ಯೋ ರತ್ನಕೈನ ಕತೆ ಇನ್ನೇನಪ್ಪ. ಅದೇನು ಮಾಡ್ತಾರೋ ಅದೇನು ಬಿಡ್ತಾರೋ ಒಂದು ಗೊತ್ತಾಗ್ತಿಲ್ಲ. ಮದುವೆ ಮಾಡ್ತಾರೋ ಮಾಡೋಕ್ಕಿಲ್ಲೋ ಏನು ಮಾಡ್ತಾರೋ ನೋಡೋಣ. ಅವಯ್ ಅವ್ವ ಇದಕ್ಕೆ ಹಿಂಗೆ ಸುತ್ತಾಡಕತ್ತೀಯ? ಲೋ ಪಾಪ ಬಂದೇನ್ಲ, ನಿನ್ನ ಹತ್ರ ಒಂದು ವಿಚಾರ ಹೇಳ್ಬೇಕಲ್ಲ. ಏನು ವಿಚಾರ ಹೇಳವ? ಅದಕ್ಕೆ ಯಾಕೆ ಹಿಂಗೆ ಅಂಜುತ್ತಿ? ಹೇಳ ಏನು ವಿಚಾರ? ಲೋ ಪಾಪ ಜಯಮ್ಮ ಇವ್ರಿಗೆ ಅವಳ ಗಂಡಂಗ ಇನ್ನೊಂದು ಮದುವೆ ಮಾಡಕೊಂಟಾಳಕಲ್ಲ. ಇದೇನವ ಗಂಡನ್ನ ಹೆಂಡ್ತಿನ ಇನ್ನೊಂದು ಮದುವೆ ಮಾಡ್ತಾಳ? ಅಯ್ಯೋ ಇವ್ಳಿಗೆ ಏನಾರು ಉಚ್ಕಿ ಚಿಡ್ದೈತೇನಾ? ಉಚ್ಕಿ ಚಿಡ್ದೈತ ಅಂದ್ರೆ ಮೆಟ್ಟರಿ ಮಟ್ಟು ಕುಡಿತೀನಿ ಮಗನ. ಹೇಳ್ದಷ್ಟ ಕೇಳು ತಿಕ್ಕ ಮುಚ್ಕೊಂಡು ಅಲ್ಲಿ ಕಿರ್ಕೊಂಡು ನಿಂತ್ಕೊಂಡ್ಬಿಟ್ಟ. ಓಹೋ ಏನು ಕಾಮಿಡಿ ಮಾಡಕತ್ತಾನಿ ನಾನು? ಏನ್ಲ ನಗ್ಲಾಕ್ಲಿ ಮಾಡಕತ್ತಾನಿ ನಾನು? ಎದಕ್ಕೆ ಹಿಂಗೆ ಅಲ್ಕಿರಿತಿ? ನಾನು ಹೇಳಕತ್ತಿರೋದು ದಿಟ ಐತಿಕಲ್ಲ, ಅವನಿಗೆ ಮದುವೆ ಮಾಡ್ತಾಳಂತ ಅವಳು ಹೆಂಡ್ರು. ಅವಯ್ ಅವಯ್ ಈ ವಿಚಾರ ಕೇಳಿ ನಗ್ಬೇಕು ಅಳ್ಬೇಕು ನನಗಂತೂ ಒಂದು ಅರ್ಥ ಆಗಕತ್ತಿಲ್ಲ. ಓ ಅವ ಸುಂದರಾಂಗನ ಯಾವ ಹುಡುಗಿ ಒಪ್ಕೊಂಡವಳಪ್ಪ? ಲೋ ಪಾಪ ದಿಟ ಕಣ್ಲಾ, ಅದು ಯಾರ ಮನೆ ಸರೋಜಕ್ಕನ ಮಗಳು ಇಲ್ಲ, ಆ ಹುಡುಗಿನ ಮದುವೆ ಆಗಕತ್ತಾನಂತಕಲ್ಲ. ಯಾರು? ನಮ್ಮ ಚಿಕ್ಕತ್ತೆ ಮಗಳು ಸರೋಜತೆ ಮಗಳನ್ನ? ಅವರೆಲ್ಲಿ ಕೊಟ್ಬಿಡ್ತಾರೆ ತಗೋ ಅಷ್ಟು ಓದ್ಸಾರ. ಅಯ್ಯೋ ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ಯಾವ ಸರೋಜತೆ ಮಗಳು ಅನ್ಕೊಂಡಿಯಲ್ಲ, ನಿಮ್ಮ ಅಪ್ಪನ ತಂಗಿ ಮಗಳಲ್ಲಕಲ್ಲ ಇವಳು. ಆ ಹುಡುಗಿ ಮುಸ್ಲಿಂ ಹುಡುಗಿ ಇಲ್ಲ, ಅವಳ ಹೆಸ್ರೇನೋ ಅಪ್ಪ ಪಾ. ಯಾವ ಹುಡುಗಿ ಹೆಸರು ಪಾತಿ, ನನಗೆ ಗೊತ್ತೈತೆ ಹೇಳು. ಹ್ಞೂ ಪಾತಿನೇ. ಆ ಹುಡುಗಿನ ಇವನ್ಗ ಯಾರಪ್ಪ ರೆಡ್ಡಿಗೆ ಜಯಮ್ಮ ಮದುವೆ ಮಾಡಕತ್ತಾಳಕಲ್ಲ. ಏನು ಪಾತಿನ? ಅಯ್ಯೋ ಪಾತಿನ ಇವನ್ನ ಪಾತಿ ಒಪ್ಕೊಂಬಿಟ್ಲ, ನನಗೆ ಮೋಸ ಮಾಡ್ಬಿಟ್ಲ ಇವಳು. ಅವಯ್ ಅವಯ್ ನಂಗೆ ದಿಕ್ಲುಟ್ಟಿಸ್ಬೇಡ. ದಿಟ ಏನವ ದಿಟ ಹುಡುಗಿ ಒಪ್ಕೊಂಡೈತಾ? ನೀನು ಯಾಕೆ ಊರ್ ಮೆಟ್ಟ ನಂಗಡ್ತಿ? ಯಾಕೆ ಮದುವೆ ಆಯ್ತಾಳಂದ್ರ ನಿನ್ನೆಂಡ್ರ ಮದುವೆ ಆಗಕತ್ತಾಳ ಏನತ್ತರ? ನಾನು ಹೇಳ್ತಿರೋದು ದಿಟಾನೇ ಕಣ್ಲಾ. ಆ ಹುಡುಗಿ ನಿನ್ನೆ ಇವಳು ಜಯಮ್ಮ ನೀನು ನಾವು ಮನೆ ಒಳಗೆ ನೋಡಿವಿ ಅಂತ ಅಂದ್ಲಾ. ಅದಕ್ಕೆ ನಾವೆಲ್ಲ ಏನು ಮಾಡ್ದೋ ಹೋದ ಮನೆ ಒಳಕ್ಕೆ ಕರ್ಕೊಂಡು ಹೋದ್ಲು. ಬಂದು ಅವಾಗ ನೋಡಿದ್ರ ಅವಳ ಜೊತೆ ಇವನು ರೆಡ್ಡಿ ತಪ್ಕೊಂಡು ಚಕ್ಕಂದಾಡ್ಕೊಂಡು ಮುತ್ತು ಕೊಟ್ಕೊಂಡು ನಿಂತಿದ್ದ. ಅದನ್ನ ನೋಡಿ ಜಯಮ್ಮ ನನ್ನ ಗಂಡಂಗೂ ಇವಳಿಗೂ ಮದುವೆ ಮಾಡ್ತೀನಿ ಅಂತ ಹೇಳಕತ್ತಾಳ. ಅವಯ್ ನಿಂಗೆ ಏನಾರು ರುಚಿ ಸಿದ್ದೈತೆ? ನಾ ಹುಡುಗಿ ಅಂತ ಹುಡುಗಿ ಅಲ್ಲ, ನಾನು ನೋಡಿನಿ ಅಂತ ಹುಡುಗಿನ. ಆ ಹುಡುಗಿ ಯಾರ್ಯಾರನ್ನ ಕೈ ಹಿಡ್ಕೊಂಡು ತಪ್ಕೊಂಡು ಈ ಥರ ಎದಕ್ಕವ ಹೇಳ್ತಿ? ಒಂದು ಹುಡುಗರ ಬಗ್ಗೆ ಎದಕ್ಕೆ ನಾಟಕ ಮಾಡ್ತಿ? ನನ್ನ ಮಾತು ಮೇಲೆ ಸುಳ್ಳಂದ್ರೆ ಬೊಡ್ಡ ಇದ್ದೆ ನೀನು ನೆಂಟ್ರು ಕರಿತೀನಿ ಇರು. ಎಲ್ಲರೂ ಒಪ್ಕೊಂಡಾರ. ನಿನಗೆ ಮೊದಲು ಹೇಳು ಮದುವೆಗೆ ಅಂತ ಅಂದ್ಲು. ಆ ಹುಡುಗಿನೂ ಅವಳು ಇವಳು ಯಾರು ಜಯಮ್ಮನವೇ ಇಬ್ಬರೂ ಒಪ್ಕೊಂಬಿಟ್ಟಾರಕಲ್ಲ. ಇವಾಗ ನಾಳೆಗೆ ಮದುವೆ ಮಾಡ್ಬಿಡ್ತಾರಂತ. ಇವತ್ತು ಮೊಹರಂ ಹಬ್ಬ ಐತಲ್ಲ, ಇವತ್ತು ಬೇಡ ಮಂಗಳವಾರ ಅಂತೇಳಿ ನಾಳೆಗೆ ಮಾಡಕತ್ತಾರ. ಇವತ್ತು ಬೆಳ್ದಲ್ಲ, ಇವತ್ತು ಬೇಡ ಅಂತೇಳಿ ನಾಳೆಗೆ ಮಾಡಕತ್ತಾರಕಲ್ಲ. ಇರು ಒಂದು ನಿಮಿಷ ಲಕ್ಷ್ಮಿನೇ ಹೋಗ್ತೀನಿ. ಲಕ್ಷ್ಮಿನೇ ಕೇಳು. ದಿಟಾಲುವೆ ಅವಳು ಹೇಳ್ತಿರೋದು ದಿಟ ಐತಿ ನೋಡ್ಬೇಕಾರ. ಏ ಲಕ್ಷ್ಮಿ ಬರೀಲಿ. ಏನ್ರಿ ಅತ್ತಿಯವರ ಜೋಳದ ರೊಟ್ಟಿ ಬಡಿಯಕ್ಕೂ ಬಿಡಲ್ಲ ಅನ್ನಕತ್ತಿರಲ್ಲ, ರೊಟ್ಟಿ ಬಡಿಯಕತ್ತಾನಿ. ಅಯ್ಯ ನಿನ್ನ ರೊಟ್ಟಿಗೆ ಇಷ್ಟ ಹಾಕ? ಹೇಳೋದು ಅರ್ಥ ಮಾಡ್ಕ. ನಿನ್ನ ಗಂಡಂಗೆ ಹತ್ತಿಳಿ ಹೇಳಿ ಬುದ್ಧಿ ಹೇಳು. ಆ ಹುಡುಗಿ ಅಂತ ತಪ್ಪು ಮಾಡೋಕ್ಕಿಲ್ಲ. ನಾನು ನೋಡಿನ ಹುಡುಗಿನ ಹಂಗ ಹಿಂಗ ಅಂತ ಹೇಳಕತ್ತಾನ. ಪಾತಿಮ ತಾನೆ? ಪಾತಿಮನೆ. ಇವನು ಹೇಳ್ದೆ ಈಗ ತಾನೆ. ಪಾತಿಮನ ಹುಡುಗಿ ಮುಸ್ಲಿಂ ಹುಡುಗಿನೇ ತಾನೆ ಅವನು. ಯಾರೋ ರೆಡ್ಡಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿರೋದು ಜಯಮ್ಮ. ಅಯ್ಯೋ ಹ್ಞೂ ಕಣ್ರಿ, ಇದೊಂದು ತಮಾಷೆ ವಿಚಾರ ಆಗೈತಿ. ಅವಳ ಗಂಡ ಏನಂದ ಗೊತ್ತಾ? ಅವಳ ಗಂಡ ಅವಳೇನು ಅನ್ಕೊಂಡು ಕರ್ಕೊಂಡೋದ್ಲು ಜಯಮ್ಮ, ನೀನಿದ್ಯಾ ಅಂತ ಕರ್ಕೊಂಡೋದ್ಲು. ಆದರೆ ಅಲ್ಲೋಗಿ ನೋಡಿದ್ರೆ ಅವಳ ಗಂಡನೇ ಆ ಹುಡುಗಿ ಜೊತೆ ಚಕ್ಕಂದ ಆಡಕತ್ತಿದ್ರಿ. ನನಗಂತೂ ಬಲೇ ನಗು ಬಂದ್ಬಿಡ್ತು ಬಿಡು. ಲಕ್ಷ್ಮಿ ಈ ವಿಚಾರದಾಗ ನಾಟಕ ಆಡ್ಬೇಡ. ದಿಟ ಏನು ನೀನು ಹೇಳಕತ್ತಿರೋದು? ಜಯಮ್ಮನ ಗಂಡನ್ನ ಅವಳು ಇಟ್ಕೊಂಡಿದ್ಲ, ನೀನು ಹೇಳ್ತಿರೋದು ದಿಟ ಏನೇ? ನೀನು ಯಾಕಯ್ಯ ನಿನ್ನೆಂಡ್ರನೇ ಇಟ್ಕೊಂಡ್ಬಿಟ್ಟವನೇ ಏನತ್ರ ಆಡ್ತಿದ್ಯಾ? ಯಾಕ ಹೆಂಗೈತಿ ಮೈಗ? ಅಯ್ಯೋ ಇವತ್ತು ತಪಾಯಿಸ್ಕೊಳ್ರೆ ನಾನು ಸಿಗ್ಕೊಂಡ್ಬಿಡ್ತೀನಿ. ಏನಾದರೂ ಖ್ಯಾತಿ ತೆಗೆದು ನಿಧಾನಕ್ಕೆ ಮಾತಾಡಬೇಕು, ಇಲ್ಲಾಂದ್ರೆ ನನ್ನ ಕತೆ ಅಷ್ಟೇ. ಅಯ್ಯೋ ಲಕ್ಷ್ಮಿ ಅದು ಹಂಗಲ್ಲ ಕಣೆ, ನಮ್ಮಣ್ಣನ ಜೀವನ ಹಾಳಾಗ್ಬಿಡುತ್ತಲ್ಲ ಅಂತೇಳಿ ಕೇಳಕತ್ತಿರೋದು ಅಷ್ಟೇ. ನನಗೆ ಆ ಹುಡುಗಿ ಚಿಂತೆ ನನಗೆ ಯಾಕ? ನಮ್ಮ ಅಣ್ಣಂದಲ್ಲ, ಆ ಹುಡುಗಿನೂ ಅಣ್ಣ ಅಂತ ಕರಿತಿತ್ತು. ನನ್ನ ಲೈಟ್ ಗೀಟು ಹಾಕಕ್ಕೆ ಹೋಗ್ತಿದ್ನಲ್ಲ, ಹಂಗಾಗಿ ಆ ಹುಡುಗಿ ಇಂಥ ಹುಡುಗನ ಇವ್ನು ಒಪ್ಕೊಂಡ್ಬಿಡ್ತಾ ಬೇರೆ ಮಕ್ಳು ತಂದೇನಾ ಅಂತೇಳಿ ನನಗೆ ನಗ್ಲಾಟ್ಲು ಬಂತು. ಅದಕ್ಕೆ ಹಂಗೆ ಕೇಳಿದ್ದು ಅಷ್ಟೇ ಕಣೆ ಲಕ್ಷ್ಮಿ. ನೀನು ಹೇಳ್ತಿರೋದು ಬಾಯಾಗ ಮಾತ್ರ ಹೇಳ್ತಿದ್ದೆ ಅನ್ನೋದು ಕಾಣಕತ್ತೈತಿ. ಕಣ್ಣಾಗ ಅದೇನೋ ಯಾರನ್ನೋ ಕಳ್ಕೊಂತಿರೋದು ಫೀಲಿಂಗ್ ಐತಿ ನಿನಗೆ. ಜಯಮ್ಮ ಹಂಗು ಅಂದ್ಲು, ಹೋಗಿ ನಿನ್ನ ಗಂಡಂಗೆ ಹೇಳು, ನಿನ್ನ ಗಂಡನ ರಿಯಾಕ್ಷನ್ ನೋಡು ನೀನು ಅಂತೇಳಿ. ನೀನು ಒಪ್ಕೊಳಕ್ಕಿಲ್ಲ ನಾ ಹುಡುಗಿ ಮದುವೆ ಆದ್ರೆ? ನಾನೇ ಒಪ್ಕೊಳ್ಳಲ್ಲ. ಆ ಹುಡುಗಿ ಮದುವೆ ಆದ್ರೆ ನನಗೇನು? ನನಗೂ ಇಷ್ಟನೇ ತಾನೆ ಆ ಹುಡುಗಿ ಮದುವೆ ಆದ್ರೆ ಒಳ್ಳೆ ಜೀವನ ಸಿಗುತ್ತೆ ಅಂತೇಳಿ. ಆದರೆ ಇವ್ರು ಬೇಡ ಅನಿಸ್ತಿತ್ತು ಅಷ್ಟೇ. ನಿಂಗೆ ಯಾಕೆ ಬೇರೆಯವರು ಸಾಬ್ರಿ? ಅವ್ರು ಯಾರನ್ನಾರು ಕಟ್ಕೊಂಬರ್ಲಿ, ನೀನು ತಪ್ಪಿರೋದು ಕಲ್ತ್ಕ. ನಾನೇ ಕೂರ್ಕೊಳ್ಳಿ ಲಕ್ಷ್ಮಿ? ನನಗೇನು ಇಲ್ಲ ತಗ. ಅವ್ರು ಯಾರನ್ನಾರು ಕಟ್ಕೊಳ್ಳಿ ತಗೋ, ಯಾರನ್ನಾರು ಮದುವೆ ಆಗಲಿ ತಗೋ. ನಾನು ಹೊರಡ್ತೀನಿ. ಅಯ್ಯೋ ಪಾತಿ, ನೀನು ನನಗಿಷ್ಟು ಅವಮಾನ ಮಾಡ್ತೀಯ ಅಂತ ನನಗೆ ಗೊತ್ತಿದ್ದಿಲ್ಲ ಕಣೆ. ಎಷ್ಟು ನಂಬಿದ್ನೆ ನಿನ್ನ. ನನ್ನ ಹೆಂಡ್ರ ಮುಂದೆ ಹೇಳ್ಕೊಳಕೈತಿಲ್ಲ, ಬಿಡೋಕೈತಿಲ್ಲ. ನೀನು ನನಗಿಂತ ಮೋಸ ಮಾಡ್ಬಿಟ್ಟಲ್ಲ ಪಾತಿ. ಓಹೋ ಅವಳ ಜೊತೆ ಚಕ್ಕಂದಾಡ್ತಿದ್ದವನು ಇಲ್ಲೇ ಕುಂತಾನ, ಅಳ್ಕಂತ ನಿಂತಾನ. ಯಾಕ ಕಾಣೆ? ಇದ್ಯಾಕೆ ಲಕ್ಷ್ಮಿ ನಿನ್ನ ಗಂಡ ಹಿಂಗಳಕತ್ತಾನೆ? ನೀನೇನತ್ಗೆ ಕಣ್ಣೊರ್ಸ್ಕಂತ ನಿಂತಿದ್ರ ಅಳಕತ್ತಾನ ಅಂತ ಹೋಗಿ ಹೇಳ್ತೀನಿ ನನ್ನ ಹೆಂಡ್ರುಗ. ನಾನೇ ಕಳಕೋಲಿ.
ನನಗೇನು ಈಗಲೇ ಇರಳು ಮುರುಳು ಇಲ್ಲ ಇರಳು ಗಣ್ಣಿಲ್ಲ ನಂಗೆ ಕಂಡ್ರು ಕಂಡೇ ಇರ್ತಾರ ನಿಂದ್ರಕ್ಕ ನೀನು ಕಣ್ಣು ಒರೆಸ್ಕೊಂಡಿದ್ದಲ್ಲ ಕಣ್ಣಾಗ ನೀರು ಹಾಕ್ತಿದ್ದು ನನಗೂ ಕಂಡೈತಿ ಅದಕ್ಕೆ ನಾನು ಹೇಳಿದ್ದು ಏ ಲಕ್ಷ್ಮಿ ನಿನ್ ಗಂಡ ದಿಟ್ಟಲ್ಲ ಒಳಕತ್ತಾನೆ ಕಣೆ. ಅಯ್ಯೋ ನಿನ್ಗೇನೇ ಬಂದೈತಿ ಹೇಳುವಂತ ಕರ್ಮ ಎದಕ್ಕೆ ಹೇಳ್ತಿ? ಏ ನೋಡೆ ಲಕ್ಷ್ಮಿ ಅಳಕತ್ತಾನ ನೋಡೆ. ಅಯ್ಯಮ್ಮನ ಮಾತು ಕಟ್ಕೊಂಡು ನೀನು ಕುಡಿಯಕತ್ತೀಯಲ್ಲ ನಾನು ಎದು ಕೇಳಕೊಲಿ. ಏ ಜಯಮ್ಮ ನನ್ನ ಗಂಡ ಎಲ್ಲ ಹೇಳಕತ್ತಾನ? ಎದಕ್ಕೆ ಸುಳ್ಳು ಹೇಳ್ತಿ ನೀನು? ಎದಕ್ಕೆ ಸುಳ್ಳು ಹೇಳ್ತಿ? ಅಯ್ಯೋ ನನಗೇನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಸರಿ ಬಾ ಇವತ್ತು ಹೋಗಿ ಚಪ್ರಕ್ಕೆ ರೊಕ್ಕ ಕೊಟ್ಟು ಬರಮ್ಮ, ಚಪ್ರ ಹಾಕ್ಸ್ಬಿಡಮ್ಮ ಇವತ್ತು. ಜಯಮ್ಮ ನನ್ನ ವಿಚಾರ ಎಲ್ಲ ಗೊತ್ತಾಗ್ಬಿಟ್ಟು ನಿಂಗೆ ಎಷ್ಟು ಹೊಟ್ಟೆ ಉರ್ಸಕತ್ತೀಯ ನೋಡು. ಬೇಕಂತೇಳಿ ನಾನಿದ್ದಾಗಲೇ ಬಂದು ಕೂಗ್ತೀಯಲ್ಲ. ಐತಿ ಕಣೆ, ಅದು ಹೆಂಗ ನಿನ್ ಗಂಡ ಮದುವೆ ಆಗ್ಬಿಡ್ತಾಳೆ, ನಾನು ನೋಡ್ತೀನಿ. ಓ ಚಪ್ರ ಹಾಕ್ಸಕ್ಕೆ ಹೋಗಕ್ಕೆ ಬಂದಿ ಏನ? ನಮ್ಮ ಅತ್ತೆ ಕರ್ಕೊಂಡು ಹೋಗಕ್ಕ ನಾನು ರೊಟ್ಟಿ ಬಡಿಬೇಕು, ನಂಗೆ ಭಾಳ ಕೆಲಸವ. ನೀನು ಒಬ್ಬಳನ್ನ ಕರೆಯಕ್ಕೆ ಬಂದಿಲ್ಲ, ನಿನ್ನ ಗಂಡ ನೀನು ನಿಮ್ಮ ಅತ್ತೆ ಮೂರು ಜನ ಬರ್ರಿ. ನಮ್ಮತ್ತೆ ನನ್ನ ಗಂಡ ಎಲ್ಲರೂ ಹೋಗಿ ಬರುಮಂತೆ. ಹಂಗೆ ಪಾತಿ ಮನೆ ಹತ್ರ ಹೋಗಿ ಬರುಮ ನಡೀರಿ. ಎಲ್ಲರೂ ಬರ್ರಿ, ಬರ್ದಂಗಿರ್ಬೇಡ್ರಿ. ಸರಿ ಬೇಗ ಬರ್ರಿ, ಅವ್ರ ಮನೆ ಹತ್ರ ಕಾಯ್ತಾ ಇರ್ತೀವಿ ನಾವು. ಚೂರಿ ಮೈತ್ನಾ ನೀನೇ ಮೊದ್ಲಾಗ ಬರ್ಬೇಕು ನೋಡು, ನೀನೇ ಮುಂದೆ ನಿಂತ್ಕೊಂಡು ಮಣ್ಣನ ಮದುವೆ ಮಾಡ್ಬೇಕು, ಸರಿ ಏನ? ಸರಿ ಅದಕ್ಕೆ ಬರ್ತೀನಿ, ಹೋಗಿರಿ. ಅಯ್ಯೋ ಇದ್ಯಾಕಪ್ಪ ಹಿಂಗ ಮಕ್ಕ ಗಂಟ ಕಂಡು ಹೇಳ್ತಿ? ಸಪ್ಕ ನಗ್ನಗ್ತಾ ಹೇಳು. ಇದಕ್ಕೆ ನಗು ಬೇರೆ ಕೇಳು. ನನ್ನ ಹೆಂಡ್ರನ್ನ ಇನ್ನೊಬ್ಬನ ಕಟ್ಟಕ್ಕ ನಾನು ಹೋಗ್ಬೇಕಾಗ್ತು, ನಂದು ಒಂದು ಜನ್ಮನ. ಹೇಳಪ್ಪ ನೀನ್ ಯಾಕೆ ಹಿಂಗೋಳೆ ಕರ್ಬಡ್ದಾರಂಗ್ ನಿಂತಿ? ಹೇಳು ಬರ್ತೀವಿ ಅಂತ. ಅಕ್ಕ ಬರ್ತೀವಿ, ಸಾಕ ಅಲ್ಕಿರ್ತಿದ್ದು. ಮೈದ್ನ ಇಷ್ಟು ನಗು ನಕ್ಕೊಂತ ಇರು. ಸರಿ ನಾ ಪಾತಿ ಮನೆ ಹತ್ರ ಹೋಗಿರ್ತೀನಿ, ಜಲ್ದಿ ಬರ್ರಿ, ಸರಿ ಏನ? ಸರಿ ಬರ್ತೀವಿ, ಹೋಗಿ ಅದಕ್ಕೆ. ಹೋಗಿ ಎಲ್ಲಾರು ಬರ್ಬೇಕು, ಒಬ್ರು ಬಿಡ್ದಂಗ. ನಾವೀಗ ಹೋಗಿ ಅವ್ರ ಮನೆ ಹತ್ರ ಮಾತಾಡ್ತಿರ್ತೀವಿ, ನೀವು ಜಲ್ದಿ ಬರ್ರಿ, ಸರಿ ಏನ? ಸರಿ ಅದಕ್ಕೆ ಆಯ್ತು, ಹೋಗಿರಿ ಬರ್ತೀವಿ. ಹೋಗಿರಿ. ಲೋ ಪಾಪ ಬೇಗ ರೆಡಿ ಆಗುವಮ್ಮ, ಸರಿ ಏನ? ಬಟ್ಟೆ ಬೇರೆ ಕೊಡ್ಲಾ? ಇದನ್ನ ಹಾಕೊಂಬತ್ತಿ? ಇಲ್ಲವಾ, ನಾನು ಇದನ್ನೇ ಹಾಕೊಂಬತ್ತೀನಿ. ನೀವು ಪಟ ರೊಟ್ಟಿ ಬಡಿಬೇಕಾದ್ರಲ್ಲ ಯಾಕೆ ಸರಿ ಇಬ್ರು ಬಡ್ದ್ಬಿಡ್ರಿ. ಅವಳು ಬಡ್ಕೊಡ್ತಾಳ, ನೀನು ಬೇಯಿಸ್ಕೊ. ಬೇಗ ಹೋಗಮ್ಮ, ಸರಿ ಏನ? ಸರಿ ಕಲಪಪ್ಪ, ನಾನು ರೆಡಿಯಾಗಿ ಬರ್ತೀನಿ. ಹಂಗ ರೊಟ್ಟಿ ಬಡ್ದು ಮುಖ ತೊಳ್ಕೊಂಡು ರೆಡಿಯಾಗಿ ಬರ್ತೀವಿ. ಹೆಂಗೋ ನನಗೆ ಎತ್ತಿ ಪಾತಿಗೆ ಒಂದು ಜೀವನ ಸಿಗುತ್ತೆ. ರೆಡ್ಡಿ ಅಣ್ಣನ ಒಳ್ಳೆಯವನೇ, ಹೆಂಗೋ ಆಲಿ. ಸರಿ ಲಕ್ಷ್ಮಿ, ಹೋಗ್ರಿ ರೊಟ್ಟಿ ಬಡಿಯೋರಿ. ಸರಿ ಕಣಪ್ಪ, ಆಯ್ತು. ಪಾತಿ ಮನೆ ಹತ್ರ ಹೋಗಮ್ಮ, ಬಡ್ದು ಬರ್ತೀನಿ ರೊಟ್ಟಿ. ನನ್ನ ಹೆಂಡ್ರನ್ನ ಇನ್ನೊಬ್ಬನ ಮದುವೆ ಮಾಡಕ ನಾನು ಹೋಗ್ಬೇಕಾ? ಎಂತ ಪರಿಸ್ಥಿತಿ ಬಂತು ನನ್ಗ. ನನ್ನ ಹೆಂಡ್ರು ನಮ್ಮ ಹೆಂಡ್ರು ಪಾತಿ ನೀನು ನನ್ಗಿಷ್ಟು ಮೋಸ ಮಾಡ್ತೀಯ ಅಂತ ಗೊತ್ತಿದ್ದಿಲ್ಲ ಕಣೆ. ಅಯ್ಯೋ ನಿಮ್ಮ ಮನೆ ಹತ್ರ ಬಂದು ನಾನೇ ಕರ್ಕೊಂಡು ಹೋಗ್ಬೇಕು ಚಪ್ರ ಹಾಕ್ಸೋದಕ್ಕೆ. ನನಗಿಂತ ಪರಿಸ್ಥಿತಿ ಬರ್ತಿತ್ತು. ಜಯಮ್ಮ ಈಗಲೂ ಬೇಸ್ ಹೇಳಕತ್ತಾನ, ಈ ಮದುವೆಗಿದ್ವೆ ಎಲ್ಲ ಬೇಕಾ? ಅರ್ಥ ಮಾಡ್ಕ ಬೇಡ ಕಣೆ, ಇಂಥ ಸಾಸು ಕೈ ಹಾಕ್ಬೇಡ, ಆಮ್ಯಾಗ ನಮಗೆ ಬಂದು ಸುತ್ಕಂತವ. ರೀ ನೀನು ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಕ್ ಕಟ್ಕೊಂಬಂದೀಯ. ನಾನು ಹೇಳ್ದಂಗೆ ಕೇಳ ಅಷ್ಟೇ, ಮದುವೆ ಮಾಡ್ಕೋ. ಅವಳಾಗೋದು ಇಲ್ಲ ಕಣ. ನಿನ್ನ ತಮ್ಮ ಚೂರಿ ಚಿಕ್ಕನ ಜೊತೆ ಓಡೋಲಿಲ್ಲ ಅಂದ್ರೆ ನನ್ನ ಹೆಸರು ಜಯಮ್ಮ ಅಲ್ಲ, ಬೇರೆ ಕಟ್ಟುವಂತೆ. ಸುಮ್ಮನೆ ನಿಂತ್ಕೊಬೇಕು. ಏನಿಲ್ಲ ಜಯಿ, ನೀನು ಹೇಳ್ತಿರೋ ತಿಟನ ಚೂರಿ ಚಿಕ್ಕ ಲಕ್ಷ್ಮೀಗಣ್ಣನ ಜೊತೆ ಓಡೈತಾಳ ಅವಳು. ನಿಂಗೆ ಹೆಂಗೆ ಗೊತ್ತು ಇವೆಲ್ಲ? ರೀ ನಾನು ಹಾಕಿರೋ ಬಲೆಯಲ್ಲಿ ಅವ್ರು ಬಿದ್ದವ್ರೆ. ನೋಡ್ಕೊ, ಲಕ್ಷ್ಮಿ ನನ್ನ ಗಂಡಂಗೆ ಮದುವೆ ಆಯ್ತಿರ್ಬೋದು ಅಂತ ಖುಷಿ ಪಡ್ತಿರ್ಬೋದು, ಆದರೆ ನಾಳೆ ನನ್ನ ಗಂಡಂಗೆಲ್ಲ ಮದುವೆ ಆಗೋದು ಅವಳ ಗಂಡಂಗೆ. ಮತ್ತು ಅವಳಿಗೆ ಅವಳು ಅಣ್ಣನ ಬೈಲ್ ಮಾಡೇ ಮಾಡ್ತೀನಿ ಅಂತ ಒಪ್ಕೊಂಡಾಗ ಬೇಡ, ಅವಳು ನನ್ನ ಗೆಳ್ತಿ ಅಂದ್ಲು. ಇವಾಗ ಅವಳ ಮನೆಗೆ ಹೋಗಿ ಕುಂದಿರ್ತಾಳೆ ನೋಡುವಿರು. ನಾನು ಹೇಳ್ದಷ್ಟು ಮಾಡ್ತೀಯ ಮಾಡಲ್ಲಪ್ಪ ಅಷ್ಟು ಹೇಳು ನಂಗೆ. ನೀನು ಹೇಳಿದ್ದೆಲ್ಲ ಮಾಡ್ತೀನಿ, ಆದರೆ ನೀನು ಬಿಟ್ಬಿಟ್ಟು ಬೇರೆಯವ್ರು ಕಟ್ಕೊಂಡ್ರೆ ನನ್ನ ಜೀವನದಾಗ ಕಟ್ಕೊಳಕ್ಕಿಲ್ಲ. ನಂಗೆ ಹಾಕಿದ್ದು ನನಗೆ ಇಷ್ಟನೂ ಇಲ್ಲ. ಮೈಯೆಲ್ಲ ಉರಿಯುತ್ತಾ, ಹುಡುಗಿ ನೋಡಿದ್ರೆ ಮಕ್ಕಮ್ಮಂತಿರುತ್ತೆ ಯಾವಾಗಲೂ. ಇತ್ತು ಒಳ್ಳೆ ತುಟಿ ಅದು ಕಸ ಇವಾಗೈತಪ್ಪ. ಇದೆಲ್ಲ ನಾಟಕ ಕಣ್ರಿ. ಒಂದು 4 ದಿನದ ಮಟ್ಟ ಸುಮ್ಮನೆ ತೆಪ್ಪಗಿದ್ದು ಬಿಡು. ಅವಳು ಏನೇ ಅಂದರೂ ಅಂದ್ಕೊಂಡು ಸ್ವಲ್ಪ ಜೊತೆಯಾಗಿರೋ ಥರ ನಾಟಕ ಮಾಡು ಅಷ್ಟೇ. ಆ ಚೂರಿ ಚಿಕ್ಕ ಹೆಂಗೆ ಉರಿತಾನೆ ನೋಡುವಂತೆ ನಿನಗೆ ಗೊತ್ತಾಗುತ್ತಾ? ನಿನ್ನ ತಮ್ಮ ಎಂತ ಅಲ್ಕಟ್ ಕೆಲಸ ಮಾಡಕತ್ತಾನ ಅಂತೇಳಿ ನಿನಗೆ ಗೊತ್ತಾಗುತ್ತೆ, ನೋಡು ಅಷ್ಟು ಸ್ವಲ್ಪ. ಏನು ಬೇಕಾದರೂ ಮಾಡು. ನನ್ನ ಮಗ ಫೊಟ್ನಲ್ಲಿ ಅವ್ನು ಮೀಸೆ ಜಟ್ಟಿ ಜಾರಿ ಕೆಳಕ್ಕೆ ಬೀಳ್ಬೇಕಷ್ಟೇ. ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮುಣ್ಣಾಗಿಲ್ಲ ಅನ್ನೋ ಅವರು ಅವನ್ಗೆ ಏನಾದರೂ ಆಗಲಿ ಒಟ್ನಾಗ ಆ ಪಾತಿನ ನಾನು ಮದುವೆ ಆಗೋಕ್ಕಿಲ್ಲ ಅಂದ್ರೆ ಆಗೋಕ್ಕಿಲ್ಲ ಅಷ್ಟೇ. ಅಯ್ಯೋ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಕಣಪ್ಪ. ನಿನಗೆ ಅಕ್ಕಿನ ಮದುವೆ ಮಾಡ್ಕೊಡೋದು ಇಲ್ಲ, ಬೇಕಾರೆ ಈಗ ಬಂದಾಗ ನೋಡು ಪಾತಿ ಅದ್ರ ಪಕ್ಕ ನಿಂತ್ಕೊ. ನೀನು ಆ ಚೂರಿ ಚಿಕ್ಕನ ಗಮನಿಸು ಹೆಂಗೆ ಹುರ್ಕಂತಿರ್ತಾನ ಅಂತೇಳಿ. ಸುಮ್ಮನೆ ನಾನು ಹೇಳ್ದಂಗೆ ಮಾಡಷ್ಟೇ. ಸರಿ ತಗಮ್ಮ, ನಿನ್ನ ಕೈಗೊಂಬೆ ಆಗಿನಿ, ಏನೋ ಮಾಡು. ಈ ಪಾತಿ ಬಾರೆ ಹೊರಗೆ, ಎದಕ್ಕೆ ಒಳಗೆ ಇದೆಯಾ? ನಿಮ್ದಕ್ಕೆ ಯಾಕೆ ನಮ್ಮ ಮನೆ ಹತ್ರ ಬರ್ತಾ ಇದ್ದೀರಾ? ನಿಮ್ದಕ್ಕೆ ಹೇಳಿಲ್ಲ ನಾನು. ನಿಮ್ದಕ್ಕೆ ಚೂರಿ ಚಿಕ್ಕದು ಅನ್ನೋದೇ ಬರುತ್ತೆ ನೋಡಿ. ನಿಮ್ದಕ್ಕೆ ರೆಡ್ಡಿ ಅವ್ರದ್ದು ನಾವು ಮದುವೆ ಆಗಲ್ಲ ಅಂತ ಹೇಳಿ. ಯಾಕಾಗಕ್ಕಿಲ್ವೇ? ನನ್ನ ಗಂಡಗೂ ನಿಂಗೂ ಸಂಬಂಧ ಐತಿ ಅಂತ ಹೇಳಿ ತಾನೆ. ಆಗ್ಬೇಕಂದ್ರೆ ಆಗಬೇಕು. ಇವತ್ತು ಚಪ್ರ ಹಾಕ್ಸಕ್ಕೆ ಹೋಗ್ತಾವೆ, ಬರ್ಬೇಕಷ್ಟೇ. ಬಂದಿಲ್ಲ ಅಂದ್ರೆ ನಿಮ್ದಕ್ಕೆ ಏನು ಮಾಡ್ತೀರಾ? ನಮ್ದಕ್ಕೆ ಏನು ಮಾಡೋಕ್ಕಾಗಲ್ಲ ನಿಮ್ದಕ್ಕೆ ಕೈಯಲ್ಲಿ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮಹಿಳಾ ಸಂಘಕ್ಕೆ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಗಂಡನ ಈ ಥರ ಇಟ್ಕೊಂಡಾಳ, ನಾನು ಮದುವೆ ಮಾಡ್ತೀನಿ ಅಂದ್ರೆ ಮಾಡ್ಕೊಂತಿಲ್ಲ ಅಂತೇಳಿ ಕರ್ಕೊಂಬರ್ತೀನಿ. ಇಳಿಯ ಕೇಳಕ್ಕ ಇಳಿದು ಬಾರೆ. ಕಂಪ್ಲೇಂಟ್ ಹಾಗೆ ಹೀಗೆ ಅಂತ ಇದ್ದಾರೆ. ಕಂಪ್ಲೇಂಟ್ ಕೊಟ್ರೆ ನಮ್ಮ ಗಂಡ ಸಲೀಮ್ದು ಗೊತ್ತಾಗ್ಬಿಡುತ್ತೆ, ಮತ್ತೆ ಇವ್ರದ್ದು ಗೊತ್ತಾಗ್ಬಿಡುತ್ತೆ. ಅಯ್ಯೋ ಏನು ಮಾಡೋದು? ಸುಮ್ಮನೆ ಕೆಳಗಡೆ ಹೋಗ್ಬಿಡೋಣ. ಅಯ್ಯೋ ಜಯಮ್ಮದು ಅಕ್ಕ, ನಿಮ್ದಕ್ಕೆ ಮದುವೆ ತಾನೇ ಮಾಡಿ, ನಮ್ದಕ್ಕೆ ಒಪ್ಪಿಗೆ ಇದೆ.
ಒಳ್ಳೆ ಸಮಯಕ್ಕೆ ಹೇಳಿದ್ಲು. ಪಾತಿ ನೋಡೆ ಅಲ್ಲಿ ಲಕ್ಷ್ಮಿ ಚೂರು ಚಿಕ್ಕ ಎಲ್ಲರೂ ಬಂದವ್ರೆ, ನೀನು ಮದುವೆಗೆ ಓಕೆ ಅನ್ನೋ ಟೈಮ್ಗೆ ಬಂದ್ಬಿಟ್ರು ನೋಡು.